ಈ ದಿನ ನಾವು ಬಳ್ಳಾರಿ ಜಿಲ್ಲೆಯ ಪ್ರಾಪರ್ಟಿ ರಿಟರ್ನ್ ಪರೇಡ್ ಏನು ನಮ್ಮ ವಿಕ್ಟಿಮ್ಸ್ ಇದ್ದಾರೆ, ವಿಶೇಷವಾಗಿ ಸ್ವತ್ತಿನ ಕಳವುಗಳು ಏನು ನಡೆದಿದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಈ ಒಂದು 2 ತಿಂಗಳಿಂದ ನಾವು ಬಹಳ ಇದ್ರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ವಿಶೇಷ ತಂಡಗಳನ್ನ ರಚಿಸಿ ಬಹಳ ವ್ಯಾಪಕವಾದ ಕಾರ್ಯಾಚರಣೆಗಳು ನಡೆದು ಇದು 1-2 ಕೇಸುಗಳನ್ನ ಬ್ರೀಫ್ ಮಾಡೋದು ಬೇಡ, ಒಂದೇ ಸಲ ಮಾಹಿತಿ ನೀಡೋಣ ಅನ್ನೋ ಉದ್ದೇಶದಿಂದ ತಮ್ಮ ಮುಂದೆ ಬಂದಿದ್ದೇವೆ. ಈ ದಿನ ಸುಮಾರು 66 ಪ್ರಕರಣಗಳಲ್ಲಿ 66 ರಿಪೋರ್ಟೆಡ್ ಕೇಸಸ್ ಅಲ್ಲಿ ಅಂದಾಜು 2,62,00,000 ಸ್ವತ್ತಿನ ವಾಪಸಾತಿ ನಡೆದಿದೆ ವಿಕ್ಟಿಮ್ಸ್ಗೆ. ಆಲ್ಮೋಸ್ಟ್ ಟು ಬಿ ಅಕ್ಯುರೇಟ್ 2,62,45,551 ರೂಪಾಯಿ ಇಷ್ಟು ಮೌಲ್ಯದ ಸ್ವತ್ತುಗಳನ್ನ ನಾವು ಹಿಂದಿರುಗಿಸಿದ್ದೇವೆ. ಇದರಲ್ಲಿ ನಾನು ಕೆಲವು ವಿಶೇಷ ಪ್ರಕರಣಗಳ ಬಗ್ಗೆ ತಮಗೆ ತಿಳಿಸ್ಬೇಕಾಗ್ತದೆ. ಇನ್ಫ್ಯಾಕ್ಟ್ ವಿಕ್ಟಿಮ್ಸ್ ಯಾರಿದ್ದಾರೆ ತಮ್ಮ ಬಳಿ ಅವರ ಖುಷಿಯನ್ನು ಅವರು ಹಂಚ್ಕೊಳ್ಳೋರಿದ್ದಾರೆ. ಹಲವಾರು ಪ್ರಕರಣಗಳಲ್ಲಿ ಹೆಣ್ಮಕ್ಳ ತಾಳಿ, ಈಗ ತಮಗೆ ಗೊತ್ತೇ ಇದೆ ಚಿನ್ನದ ದರ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ, ಒಂದು ಬಡ ಕುಟುಂಬ ಇರಲಿ ಮಧ್ಯಮ ವರ್ಗದ ಕುಟುಂಬ ಇರಲಿ, ಒಂದು ತಾಳಿ ಹೋಗ್ಬಿಟ್ರೆ ಒಂದು ಕುಟುಂಬದ ಆಧಾರ ಸ್ತಂಭ, ಅವ್ರು ಏನು ಅಸೆಟ್ ಬೇಸ್ ಇರುತ್ತೆ ಅದು ಅಲ್ಲಾಡ್ದಂಗೆ ಆಗೋಗುತ್ತೆ. ಹಲವಾರು ಪ್ರಕರಣಗಳಲ್ಲಿ ಆಲ್ಮೋಸ್ಟ್ 2 ಲಕ್ಷ 3 ಲಕ್ಷ 5 ಲಕ್ಷ ಈ ತರದ ಹೆಣ್ಣು ಮಕ್ಕಳ ತಾಳಿ ಮತ್ತೆ ಇದರ ಆಭರಣಗಳನ್ನ ನಾವು ಈ ದಿನ ಹಿಂದಿರುಗಿಸಿದ್ದೇವೆ. ಆ ತಾಯಂದ್ರ ಕಣ್ಣಲ್ಲಿ ಆ ಒಂದು ಖುಷಿ ನೋಡಿದ್ರೆ ನಮ್ಗೊಂದು ಸಾರ್ಥಕ ಭಾವ. ಇದು ಒಂದು ಕೆಟಗರಿ ಆಫ್ ಕೇಸಸ್. ಎರಡನೇ ಕೆಟಗರಿ ಆಫ್ ಕೇಸಸ್, ಈ ಚೀಟಿಂಗ್ ಏನು ಮಾಡಿದ್ದಾರೆ ಇಲ್ಲಿ, ಇದೊಂದು ಹವ್ಯಾಸವಾಗಿ ಕೆಲವರು ರುಟೀನ್ ಕ್ರಿಮಿನಲ್ಸ್ ವಿಚಿತ್ರ ಸ್ಕೀಮ್ಗಳನ್ನ ಕೊಟ್ಟು ಜನಗಳಿಗೆ, ಅಮಾಯಕ ಜನಗಳಿಗೆ ಮೋಸ ಮಾಡಿದ್ದುಂಟು. ಸೊ ಅದರಲ್ಲಿ ನಮ್ಮ ಬಳ್ಳಾರಿ SP ಅವರು ಅಡಿಷನಲ್ SP ಅವರು ಮತ್ತೆ ಎಲ್ಲ DSPಗಳು ಬಹಳ ಉತ್ತಮವಾದ ಕೆಲಸ ಮಾಡಿ, ಈಗ ತಾನೇ ನಾನು ನೋಡ್ತಾ ಇದ್ದೆ, ಬರೀ ಒಂದೇ ಒಂದು ಪ್ರಕರಣದಲ್ಲಿ ಕ್ಯಾಶೇ ಆಲ್ಮೋಸ್ಟ್ 1.25 ಕೋಟಿಯಷ್ಟು ಕ್ಯಾಶು ರಿಕವರ್ ಆಗಿದೆ. ಅದು ಡೀಟೇಲ್ಡ್ ಪ್ರೊಸೀಜರ್ ಇದೆ. ಕಾಂಪಿಟೆಂಟ್ ಅಥಾರಿಟಿ ಸರ್ಕಾರದಿಂದ ನೇಮಕ ಆಗಿರ್ತಾರೆ ಅವರು. ಎಲ್ಲ ಸಂತ್ರಸ್ತರು, ಇದರಲ್ಲಿ ಸಂತ್ರಸ್ತರ ಸಂಖ್ಯೆನೂ ಬಹಳ ಹೆಚ್ಚಿನ ಸಂಖ್ಯೆ ಇರ್ತದೆ. ಅದು ಒಂದು ಬಹಳ ಇಂಪಾರ್ಟೆಂಟ್ ಕೇಸು. ಒಳ್ಳೆ ಉತ್ತಮವಾದ ಡಿಟೆಕ್ಷನ್ ಮತ್ತೆ ರಿಕವರಿ ಆಗಿದೆ. ಮೇವರೆಗೆ ರಿಕವರಿ ಆಗಿರುವಂತಹ ಪ್ರಾಪರ್ಟಿ ಆಫೆನ್ಸಸ್ ಅಲ್ಲಿ ಇವತ್ತು ತಮ್ಮ ಆದೇಶದಂತೆ ಒಂದು ಪ್ರಾಪರ್ಟಿ ರಿಟರ್ನ್ ಪರೇಡ್ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಸರ್. ಬಳ್ಳಾರಿ ಡಿಸ್ಟ್ರಿಕ್ಟಿಗೆ ಸಂಬಂಧಪಟ್ಟಂತೆ ಸುಮಾರು ನಮ್ಮದು ಎಲ್ಲ ಹೆಡ್ಗಳಲ್ಲಿ ಸರ್ ಕಳ್ಳತನ ಆಗಿರುವಂಥ ಮೌಲ್ಯ ಸರ್ ಟೋಟಲ್ಲು 5,80,80,00,000 ಇತ್ತು ಸರ್. ಅದರಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಟು 50% ರಿಕವರಿ ಮಾಡಿದ್ದಾರೆ ಸರ್.